ಮುಖಂಡರು ಆದಂಥ ಮಲ್ಲಿಕಾರ್ಜುನರವರು ಎರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀವಿ. ಮಲ್ಲಿಕಾರ್ಜುನರವರು, ಈ ಕಲ್ಯಾಣ ಮಂದಿರ ನಿರ್ಮಾಣ ಎಷ್ಟು ದಿವಸದಿಂದ ನಡೀತಾ ಇದೆ? ಸುಮಾರು ಒಂದು ವರ್ಷ ಆಯ್ತು. ಈಗ ಹಾಂ, ವರ್ಷದ ನಂತರ ಇವೊಂದು ಮುಕ್ತಾಯ ಅಂತ ಬಂದಿದೆ. ಇನ್ನೇನು 95-96% ಆಗೈತೆ. 4% ಕೆಲಸ ಇದೆ. ಇದು ಶ್ರೀ ವೇದಮೂರ್ತಿ ಗಂಗಮ್ಮ ಈಕಡೆ ಕಲ್ಯಾಣ ಮಂಟಪ ಅಂತೇಳಿ ಅವರ ತಂದೆ ಮತ್ತೆ ತಾಯಿಯ ನೆನಪಿಗೋಸ್ಕರ ಮಾಡುವಂತ ಕಲ್ಯಾಣ ಮಂಟಪ. ಅವತ್ತಿನ ಕಾಲದಲ್ಲಿ ಒಂದು 25 ಲಕ್ಷ ಬಡ್ಜೆಟ್ ಇತ್ತು. ಹಿಂದೂ ಸಹ ಇದನ್ನು ಬಳಸ್ತಾ ಇದ್ರು. ಊರ್ ಮದುವೆಗಳು ಕಾರ್ಯಗಳೆಲ್ಲ ಮಾಡ್ತಾ ಇದ್ರು. ಸಭೆ ಸಮಾರಂಭಗಳೆಲ್ಲ ಆಗ್ತಾ ಇದ್ವು. ಅದು ಇವತ್ತು ಇತ್ತೀಚಿನ ಟೆಕ್ನಾಲಜಿಗೆ ತಕ್ಕಂತ ಮಲ್ಲಿಕಾರ್ಜುನರವರು ಹೇಳೋ ಪ್ರಕಾರ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಗ್ಗೆ ತಿಳಿಸ್ತಾ ಇದ್ದಾರೆ. ಹೇಳಿ. ಗುರುಗಳು ರಾಜ್ಯಾದ್ಯಂತ ಎಲ್ಲ ಭಕ್ತರಿಗೂ ಎಲ್ಲ ಹಳ್ಳಿಗಳಿಗೂ ವಿಶೇಷವಾದ ಕೊಡುಗೆಗಳು ಕೊಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡಿದ ಯೋಜನೆಗಳು ಸುಮಾರಿದ್ದಾವೆ. ನಮ್ಮೂರಿಗೆ ಕೊಡೆಗಾಲದಲ್ಲಿ ಒಂದು ಜನ ಒತ್ತಡದ ಮೇಲೆ, ಭಕ್ತರ ಅಭಿಮಾನದ ಮೇಲೆ ಒಂದು ಕಲ್ಯಾಣ ಮಂದಿರ ಹೊಸ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇದು ವಿಶೇಷವಾದ ಕಲ್ಯಾಣ ಮಂದಿರ ಬಹಳ ನೀಟಾಗಿ ಮಾಡಿದ್ದಾರೆ. ಸುತ್ತಮುತ್ತಲ ಗ್ರಾಮದಲ್ಲಿಯೂ ಸಹ ಕಲ್ಯಾಣ ಮಂದಿರ ಬಗ್ಗೆ, ಹೊನ್ನಾಳಿಯಲ್ಲೂ ಸಹ ನಡೀತಾ ಇದೆ ಕಲ್ಯಾಣ ಮಂದಿರ. ಹೊನ್ನಾಳಿ ಬಸವನಗೌಡರ ಹೆಸರಿನಲ್ಲಿ ಮಾಡ್ತಕ್ಕಂಥ ಶಿವಮೊಗ್ಗದಲ್ಲಿ ಆಲ್ಕೊಳ ಸರ್ಕಲ್ ಒಂದು ನಡೀತಾ ಇದೆ. ಇದು ಸೂಗೂರು ಒಂದು ಗುರುಭವನದಲ್ಲಿ ಏನಾದ್ರು ಕಲ್ಯಾಣ ಮಂದಿರ? ಗುರುಭವನದ ಕಲ್ಯಾಣ ಮಂದಿರ ಇಲ್ಲ. 2001 ಇಸ್ವಿಯಲ್ಲಿ ಏನು ತರುಳುಗಳ ಉಣ್ಣೆ ಮಾಡಿದ ಸಿರಿಗೆರೆ ಗುರುಳು ಆ ಒಂದು ವಾಗ್ದಾನದ ಪ್ರಕಾರ ಅಲ್ಲಿ ಕಲ್ಯಾಣ ಮಂದಿರ ಆಗ್ತೈತೆ. ಹೊನ್ನಾಳಿಯಲ್ಲಿ ಬಸವನಗೌಡರ ಜ್ಞಾಪಕಾರ್ಥ ಆಗ್ತಾ ಇದೆ. ಮಲ್ಲಿಕಾರ್ಜುನರವರು ಹೇಳುವ ಪ್ರಕಾರ ಸಿರಿಗೆರೆ ಮಠದ ವತಿಯಿಂದ ಸ್ವಂತ ಗ್ರಾಮ ಮತ್ತು ಬೇರೆ ಗ್ರಾಮ ಎನ್ನದೇ ಎಲ್ಲಾ ಭಾಗದಲ್ಲಿಯೂ ಸಹ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರತಕ್ಕಂಥ ಶಾಲೆಗಳನ್ನು ಬಹಳ ಒಂದು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅಂತ ತಿಳಿಪಡುತ್ತಿದ್ದಾರೆ. ಧನ್ಯವಾದಗಳು.